ಸ್ನೇಹಿತರೆ, ಕೆಲವೊಮ್ಮೆ ಯಾಕೆ ಅತ್ತೆ ಮಾವ ಅವ್ರ ಸೊಸೆಯರನ್ನ ಕೀಳಾಗಿ ಕಾಣ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಕ್ಕಲ್ಲ. ಅತ್ತೆ ಮಾವ ಎಷ್ಟೋ ಮನೆಗಳಲ್ಲಿ ತಮ್ಮ ಮಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರು ಮಗಳು ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ಬೇಕು ಅಂತ ಇಷ್ಟಪಡ್ತಾರೆ. ಯಾಕೆ? ನಾವು ಒಂದು ಹೆಣ್ಣಲ್ವಾ, ನಮಗೂ ಕೂಡ ಬದುಕುವ ಹಕ್ಕಿಲ್ವಾ? ಸೊಸೆ ಮಾತ್ರ ಕಷ್ಟಪಟ್ಟು ಕಸದ ಬುಟ್ಟಿ ಥರ ಮೂಲೆಯಲ್ಲಿ ಬಿದ್ದಿರಬೇಕು ಎಲ್ಲ ಕೆಲಸವನ್ನು ಮಾಡಿ. ಆದರೆ ಮಗಳು ಮಾತ್ರ ಸುಖವಾಗಿರಬೇಕು. ಇದು ಒಳ್ಳೆಯದಲ್ಲ ಅಲ್ವಾ? ಒಳ್ಳೆಯದೆಲ್ಲ ತನ್ನ ಮಗಳಿಗೆ ಬೇಕು ಮತ್ತು ಮಗಳ ಮಕ್ಕಳಿಗೆ ಬೇಕು. ಆದರೆ ಮಗನ ಮಕ್ಕಳಿಗೆ ಯಾವ ಥರದ ಪ್ರೀತಿಯನ್ನೂ ತೋರುವುದಿಲ್ಲ. ಸೊಸೆ ಮೇಲೆ ಯಾವ ಥರದ ವಾತ್ಸಲ್ಯವೂ ತೋರೋದಿಲ್ಲ. ಅದೇ ಅತ್ತೆ ಮಾವರಿಗೆ ವೃದ್ಧಾಪ್ಯದಲ್ಲಿ ಆ ಸೊಸೆಯು ಏನು ಮಾಡಲು ಬಯಸುವಳು? ವಯಸ್ಸಿದ್ದಾಗ ಕಾಟ ಕೊಟ್ಟು ನೋವು ಕೊಟ್ಟು ಬಂದರು. ಈಗ ಎಲ್ಲ ಕೆಲಸವನ್ನು ಸೊಸೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ನಿಜವಾಗ್ಲೂ ಸರಿನಾ? ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ. ಅದೇ ಅತ್ತೆ ಮಾವಂದರು ಹಾಸಿಗೆ ಹಿಡಿದಾಗ ಮಗಳು ಮತ್ತು ಅಳಿಯ ಮಂಗ ಮಾಯ ಆಗೋದು ಎಷ್ಟೋ ಸಂಸಾರದಲ್ಲಿ ನಡೆದಿದೆ. ಆವಾಗ ಸೊಸೆಯರನ್ನು ಮತ್ತೆ ನಿಂದನೆ ಮಾಡ್ತಾರೆ. ಸೊಸೆಯರು ಸರಿಯಾಗಿ ಸೇವೆ ಮಾಡಲ್ಲ, ಕೀಳಾಗಿ ಮಾತಾಡ್ತಾರೆ ಅಂತ. ಆದ ಕಾರಣ ಪ್ರತಿಯೊಂದು ಹೆಣ್ಣು ಕೂಡ ಒಂದು ಕಾಲದಲ್ಲಿ ಸೊಸೆಯಾಗಿದ್ಲು. ಇವಾಗ ಅವಳು ಅತ್ತೆಯಾಗಿರೋದಕ್ಕೆ ಸಾಧ್ಯ. ಆದ್ದರಿಂದ ಆ ಸೊಸೆಯ ನೋವನ್ನು ಅವಳು ಅರ್ಥ ಮಾಡ್ಕೋಬೇಕು. ಸೊಸೆಯ ಆಸೆಗಳು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಉದ್ಯೋಗಕ್ಕೆ ಹೋಗಬೇಕು ಅನ್ನೋ ಆಸೆ ಇರ್ಬೋದು, ಇಲ್ಲ ಇನ್ನೇನು ತನ್ನ ಒಳ್ಳೆಯ ಆಸೆಗಳನ್ನು ನಿರಾಶೆ ಮಾಡದೆ ಮಕ್ಕಳನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ಒಂಚೂರು ತಗೊಂಡು ಆ ಸೊಸೆಗೆ ಪ್ರೋತ್ಸಾಹ ಕೊಟ್ಟಾಗ ಅವರ ಸಂಸಾರ ನಿಜವಾಗಿಯೂ ಸುಖಮಯ ಸುಂದರ ಸಂಸಾರ ಆಗುತ್ತೆ. ಇಲ್ಲದಿದ್ದರೆ ಹಿರಿಯರಾಗಿ ಅವರೇ ನರಕವನ್ನು ತೋರಿಸ್ಕೊಟ್ಟ ಹಾಗೆ ಅಲ್ವಾ? ನಾವು ಹೇಗೇ ಇದ್ರೂ ಸಹಕುಟುಂಬಾನಾಂ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾದಿ ಅಭಿವೃದ್ಧ್ಯರ್ಥಂ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ಸಕಲ ಕಾಮನಾಭಿ ಪ್ರಾಪ್ತಿರಸ್ತು ಅಂತ ಕೇಳ್ಕೊಳ್ತೀವಿ ಅಲ್ವಾ? ದೇವರು ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಒಳ್ಳೆಯ ಮನೆ ಸಿಕ್ಕಲಿ. ಎಲ್ಲ ಗಂಡ ಮಕ್ಕಳ ತಾಯಂದರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿ. ನ್ಯಾಯ ನೀತಿ ಧರ್ಮ ಅಂತ ಉಳಿಸ್ಲಿ ಅಂತ ಪ್ರಾರ್ಥಿಸೋಣ.